ಹಾಯ್ ನಮಸ್ಕಾರ ಎಲ್ಲರಿಗೂ, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಗಣೇಶ ವ್ರತವನ್ನು ಹೇಗೆ ಮಾಡಬೇಕು, 11 ಮಂಗಳವಾರದ ಗಣೇಶ ವ್ರತವನ್ನು ಹೇಗೆ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ, ಕಂಪ್ಲೀಟಾಗಿ ನೋಡಿ. ಸೊ ಈ ವ್ರತ ಮಾಡೋದ್ರಿಂದ ನಿಮಗೆ ತುಂಬಾ ಬೆನಿಫಿಟ್ಸ್ ಸಿಗುತ್ತೆ. ಅದರಲ್ಲೂ ಕೆಲಸ ಹುಡುಕ್ತಾ ಇದ್ದೀರಾ, ನೀವು ವಿದ್ಯಾಭ್ಯಾಸ ಏನೋ ಕಮ್ಮಿ ಇದೆ, ಅದಕ್ಕೋಸ್ಕರ ಏನೋ ಪೂಜೆ ಮಾಡ್ತಾ ಇದ್ದೀರಾ, ಆ್ಯಂಡ್ ಯಾವುದೋ ಒಂದು ಗೌರ್ಮೆಂಟ್ ಕೆಲಸ ಇರ್ಬೋದು, ಯಾವುದೋ ಒಂದು ಒಳ್ಳೆ ಪೊಸಿಷನಿಗೆ ವೆಯ್ಟ್ ಮಾಡ್ತಾ ಇದ್ದೀರಾ ಅಂದರೆ ಈ ಒಂದು ಗಣೇಶ ವ್ರತವನ್ನು ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗತ್ತೆ. ಸೊ ನಾನು ಈ ವ್ರತವನ್ನು ಮಾಡಿದ್ದೇನೆ. ಸೊ ಮಾಡಿದ ಮೇಲೆ ನನಗೆ ಕೆಲಸನೂ ಸಿಕ್ತು, ನನಗೆ ತುಂಬ ಒಳ್ಳೆಯದು ಕೂಡ ಆಗಿದೆ. ಆ್ಯಂಡ್ ನಾವು ತುಂಬ ಕಷ್ಟದಲ್ಲಿದ್ದಾಗ ಈ ವ್ರತನ ನಾನು ಮಾಡಿದೆ. ಸೊ ಆಮೇಲೆ ನಮ್ಮಲ್ಲಿರೋ ಕಷ್ಟ ಕೂಡ ಪರಿಹಾರ ಆಯಿತು, ಆರ್ಥಿಕ ಸಮಸ್ಯೆ ಕೂಡ ಸ್ವಲ್ಪ ನಿವಾರಣೆ ಆಯಿತು ಅಂತಲೇ ಹೇಳ್ಬೋದು. ಸೊ ಭಕ್ತಿಯಿಂದ ಈ 11 ಮಂಗಳವಾರದ ವ್ರತ ಮಾಡೋದ್ರಿಂದ ನಿಜವಾಗ್ಲೂ ತುಂಬಾ ಬೆನಿಫಿಟ್ಸ್ ಇದೆ. ಈ ವ್ರತ ಮಾಡಬೇಕಂದ್ರೆ ನೀವು ಏನೇನನ್ನು ಇಟ್ಕೋಬೇಕು ಅಂದರೆ, ಸೊ ಇದಕ್ಕೆ ನೀವು 11 ರೂಪಾಯಿ ಬೇಕು, ಆ್ಯಂಡ್ 11 ಅಕ್ಷತೆ ಕಾಳು ಬೇಕು, 11 ಗರಿಕೆ ಬೇಕು, ಮತ್ತು ಇದು ಗಂಧ ಬೇಕು ಗಣೇಶನಿಗೆ ಹಾಕೋಕ್ಕೆ, ಮತ್ತು ಗೆಜ್ಜೆ ವಸ್ತ್ರ ಬೇಕು, ಮತ್ತು ನಿಮಗೆ ಹೂಗಳು 11 ಹೂಗಳು. ಸೊ 11 ಹೂ ತೊಗೊಂಡಿದ್ದೀನಿ. ಅದರಲ್ಲೂ ಗಣೇಶನಿಗೆ ಕೆಂಪು ಹೂವು ಬೇಕಾಗುತ್ತೆ, ಅದಕ್ಕೋಸ್ಕರ ಕೆಂಪು ಹೂವನ್ನು ನಾನು ತೊಗೊಂಡಿದ್ದೀನಿ. ಸೊ ಫಸ್ಟು ನೆಲವನ್ನು ಕ್ಲೀನ್ ಮಾಡಿಕೊಂಡು, ಮೀನ್ಸ್ ಎಲ್ಲಿ ನೀವು ಇಡ್ತೀರಾ ದೇವ್ರ ಪೂಜೆ ಅದನ್ನು ಕ್ಲೀನ್ ಮಾಡಿ ಇಟ್ಕೊಬೇಕು. ಸೊ ನಾನಿವಾಗ ನೆಲವನ್ನು ಕ್ಲೀನ್ ಮಾಡ್ತಾಯಿದ್ದೇನೆ. ಕ್ಲೀನ್ ಮಾಡಿದ ಮೇಲೆ ನೀವು ಒಂದು ಪ್ಲೇಟಲ್ಲಿ ಅಕ್ಕಿನ ತೆಗೆದಿಟ್ಕೊಬೇಕು. ಸೊ ಅಕ್ಕಿ ಇಟ್ಬಿಟ್ಟು ಅಕ್ಕಿ ಮೇಲೆ ನೀವು ಕುಂಕುಮದಲ್ಲಿ ಎಲ್ಲಿ ನೀವು ದೇವ್ರದ್ದು ವಿಗ್ರಹ ಇಡ್ತೀರ ಅಲ್ವಾ, ಅಲ್ಲಿ ನೀವು ಈ ರೀತಿಯಾಗಿ ಒಂದು ಕುಂಕುಮದಲ್ಲಿ ಒಂದು ಅದಕ್ಕೆ ಏನು ದೇವ್ರು ಇಡ್ತೀವಲ್ಲ ಆ ಪ್ಲೇಸ್ನ ನೀವು ರೌಂಡಾಗಿ ಹಾಕ್ಕೊಬೇಕು. ಸೊ ನೀವು ಏನಾದರೂ ನಿಮ್ಮ ಮನೆಯಲ್ಲಿ ವಿಗ್ರಹ ಇಲ್ಲ ಅಂದರೆ ನೀವು ಗಣಪತಿ ಫೋಟೋನ ಇಟ್ಟು ಕೂಡ ನೀವು ಈ ವ್ರತವನ್ನು ಮಾಡ್ಬೋದು. ಸೊ ವಿಗ್ರಹ ಇರೋರು ವಿಗ್ರಹನ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಬೇಕು. ಸೊ ನಾನಿವಾಗ ಗಣೇಶ ಫೋಟೋನ ನಾನು ಅಕ್ಕಿ ಏನು ತೊಗೊಂಡಿದ್ದೆ ಅದ್ರ ಮೇಲೆ ಕುಂಕುಮ ಹಾಕಿಬಿಟ್ಟು ಅದ್ರ ಮೇಲೆ ಗಣೇಶ ಫೋಟೋನ ಹಾಕ್ತಾಯಿದ್ದೀನಿ. ಸೊ ನೀವು ಈ ಪೂಜೆನ ಭಕ್ತಿಯಿಂದ ಮಾಡಿದರೆ ನಿಜವಾಗ್ಲೂ ತುಂಬ ಒಳ್ಳೆಯದಾಗತ್ತೆ. ನನಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ. ಸೊ ನನಗೆ ತುಂಬಾ ಒಳ್ಳೆಯದಾಯಿತು ಈ ಪೂಜೆ ಮಾಡಿದ ಮೇಲೆ. ಆ್ಯಂಡ್ ನಾನು ಪರ್ಸ್ನಲ್ ಎಕ್ಸ್ಪೀರಿಯೆನ್ಸಿಂದ ಹೇಳ್ತಾ ಇದ್ದೀನಿ, 11 ಮಂಗಳವಾರ ದಿನ ನೀವು ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಇದು ಪೂಜೆ ಮಾಡಬೇಕು. ಯಾವಾಗಂದರೆ ಅವಾಗೆ ಮಾಡೋದಲ್ಲ. ಸೊ ಇವಾಗ ನೀವು ಏನು ವಿಗ್ರಹನ ತೊಳೆದುಬಿಟ್ಟು ಇಟ್ಕೊಂಡಿರ್ತೀರ, ಸೊ ಅದಕ್ಕೆ ನಾನು ಗಂಧ ಇಡ್ತಾಯಿದ್ದೀನಿ. ಸೊ ಈ ಗಂಧ ಇಡಬೇಕಾದ್ರೆ ನೀವೇನು ಮಾಡಬೇಕಂದ್ರೆ 11 ಗಣಪತಿ ನೇಮ್ ಇರುತ್ತೆ, ಮೀನ್ಸ್ 11 ಗಣೇಶನ ಹೆಸರುಗಳನ್ನು ವಿಡಿಯೋಲ್ಲಿ ನೀವು ಕೇಳಿಕೊಂಡು ಪೂಜೆ ಮಾಡ್ಬೋದು, ಅಥವಾ ನೀವೇ ಹೇಳ್ಕೊಂಡು ಮಾಡ್ಬೋದು. ಸೊ ನಾನು ವಿಡಿಯೋನ ಪ್ಲೇ ಮಾಡಿದ್ದೀನಿ, 11 ಗಣಪತಿ ನೇಮ್ ಬರ್ತಾಯಿದೆ, ಆವಾಗ ನಾನು ಪೂಜೆ ಮಾಡ್ತಾಯಿದ್ದೇನೆ. ಸೊ ಗಂಧ ಆದಮೇಲೆ ನೀವು ಗೆಜ್ಜೆ ವಸ್ತ್ರವನ್ನು ಧರಿಸ್ಬೇಕು. ಸೊ ಪ್ರತಿ ಸರಿ ಈ ರೀತಿಯಾಗಿ ನೀವು ಗಣೇಶನಿಗೆ ಪೂಜೆ ಮಾಡುವಾಗ, ಗಂಧ ಇಡುವಾಗ, ಗೆಜ್ಜೆ ವಸ್ತ್ರ ಧರಿಸುವಾಗ 11 ಗಣಪತಿ ಹೆಸರನ್ನ ಹೇಳ್ತಾ ಅಥವಾ ಕೇಳ್ತಾ ನೀವು ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗತ್ತೆ. ಸೊ ನೀವು ವಿಡಿಯೋದಲ್ಲಿ ಹಾಕಿ ಕೇಳಿಕೊಂಡು ಮಾಡ್ಬೋದು, ಅಥವಾ ನೀವೇ ಹೇಳ್ಕೊಂಡು ಕೂಡ ಮಾಡ್ಬೋದು. ಸೊ ಇವಾಗ ನಾನು 11 ಅಕ್ಷತೆ ನಾನು ಏನು ತಗೊಂಡಿದ್ದೆ ಅದನ್ನು ಹಾಕ್ತಾಯಿದ್ದೇನೆ. 11 ಅಕ್ಷತೆಯನ್ನು ಹಾಕುವಾಗ ನಿಮ್ಮ ಮನಸ್ಸಲ್ಲಿ ಏನಿದೆ ಅದನ್ನು ನೀವು ಸಂಕಲ್ಪ ಮಾಡಿಕೊಂಡು ಆಗಬೇಕು. ಸೊ ನೀವು ಇದಕ್ಕೆ ಹಣನ ಕಟ್ಟಿಬಿಟ್ಟು ಕೂಡ ಪೂಜೆ ಮಾಡ್ಬೋದು, ನಾನು ನಿಮಗೆ ಹೇಳ್ತೇನೆ ಮುಂದೆ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು. ಇದಾದಮೇಲೆ ನಾನು 11 ಗರಿಕೆಗಳನ್ನು ಇಡ್ತಾಯಿದ್ದೀನಿ. ಗಣೇಶನಿಗೆ ಗರಿಕೆ ಅಂದರೆ ತುಂಬಾ ಇಷ್ಟವಾದದ್ದು, ಪ್ರಿಯವಾದದ್ದು. ಸೊ ನೀವು ಈ 11 ಮಂಗಳವಾರ ಪೂಜೆ ಮಾಡಬೇಕಾದ್ರೆ ಎಲ್ಲವನ್ನು ನೀವು 11 ತೊಗೊಳ್ಬೇಕು. 11 ರೂಪಾಯಿ ಮತ್ತು 11 ಗರಿಕೆ, 11 ಅಕ್ಷತೆ, ಈ ರೀತಿಯಾಗಿ 11 ಹೂವು, ಅದರಲ್ಲೂ ಕೆಂಪು ಹೂವು, ಈ ರೀತಿಯಾಗಿ ನೀವು ಮಾಡೋದ್ರಿಂದ ತುಂಬಾ ಫಲ ಸಿಗುತ್ತೆ. ಬಟ್ ನಿಮ್ಮ ಮನಸ್ಸಲ್ಲಿ ಭಕ್ತಿ ಇಟ್ಕೊಂಡು ನೀವು ಮಾಡಬೇಕು. ಆ್ಯಂಡ್ ಇದರಿಂದ ಕೆಲಸ ಯಾರಿಗಿಲ್ಲ ನಿಜವಾಗ್ಲೂ ಕೆಲಸ ಸಿಗುತ್ತೆ. ನಾನು ಏನಂದರೆ ಆಲ್ ಆಫ್ ಎ ಸಡನ್ ನಾನು ಬೇಬಿಗೋಸ್ಕರ ಅಂತ ಕೆಲಸ ಬಿಟ್ಟೆ. ನನಗೆ ಕೆಲಸ ಏನು ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ದೆ. ಬಟ್ ಆ ಟೈಮಲ್ಲಿ ಸರ್ಚ್ ಮಾಡಿದ್ರೆ ಯೂಶ್ವಲಿ ಕೆಲಸ ಸಿಗೋಲ್ಲ, ಇಂಡ್ ಅಂತಲೇ ಹೇಳ್ಬೋದು. ಇಂಡ್ ಆಗಿಬಿಟ್ಟಿತ್ತು. ಆಲ್ಮೋಸ್ಟ್ ಮೇ ಹಿಂಡಲ್ಲಿ ನಾನು ಸುಮ್ಮನೆ ಒಂದು ರೆಸ್ಯೂಮ್ ಹಾಕಿದೆ. ನಾನು ಅಂದ್ಕೊಂಡೆ ನಾನು ಏನು ಸ್ಯಾಲ್ರಿ ಎಕ್ಸ್ಪೆಕ್ಟ್ ಮಾಡಿದ್ದೆ ಅಷ್ಟೇ ಸ್ಯಾಲ್ರಿ ಇಲ್ಲಿ ನನಗೆ ನೆಕ್ಸ್ಟ್ ಡೇನೇ ನನಗೆ ಕೆಲಸ ಸಿಕ್ತು. ನಾನು ಒಂದು ಸ್ಟಾರ್ಟ್ ಮಾಡಿದ್ದು 1 ವೀಕಲ್ಲೇ. ಸೊ ನಿಜವಾಗ್ಲೂ ಆಮೇಲೆ ನಮಗೆ ಒಂದು ಸ್ವಲ್ಪ ಪ್ರಾಬ್ಲಮ್ ಇತ್ತು ಮನೆಯಲ್ಲಿ, ಬಿಸ್ನೆಸ್ಸಲ್ಲಿ ಸ್ವಲ್ಪ ಲಾಸ್ ಆಯಿತು. ಸೊ ಅವಾಗೂ ಅಷ್ಟೇ ಆ ಬಿಸ್ನೆಸ್ ಲಾಸ್ ಆದಮೇಲೆ ನಾನು ಈ ವ್ರತ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಒಂದು ಸ್ವಲ್ಪ ತುಂಬಾ ಒಂದು ಬೆನಿಫಿಟ್ ಆಯಿತು. ಆ್ಯಂಡ್ ಸ್ವಲ್ಪ ಕಷ್ಟ ಇದ್ರೂ ಕೂಡ ನಮಗೆ ಒಂದು ಸ್ಟೇಬಲಾಗಿ ನಿಂತ್ಕೊಳ್ಳೋ ಥರ ಆಯಿತು.
ಸೊ ಈ ರೀತಿಯಾಗಿ ಒಂದು ಪೂಜೆ ಮಾಡೋದ್ರಿಂದ ನಮಗೆ ನಿಜವಾಗ್ಲೂ ಫಲ ಸಿಕ್ತು ಅಂತಲೇ ಹೇಳ್ಬೋದು. ಸೊ ಇವಾಗ ನಾನು 11 ಹೂಗಳನ್ನು ಕೂಡ ಇಡ್ತಾ ಇದ್ದೀನಿ. ಸೊ ನೀವು ಯಾವ ರೀತಿಯಾಗಿ ಬೇಕಾದ್ರೂ ಹೂವು ಇಡ್ಬೋದು. ಸೊ ನಾನು ಕೆಳಗಡೆ ಒಂದು ಸ್ವಲ್ಪ ಹೂವು ಇಡ್ತಾಯಿದ್ದೀನಿ ಆ್ಯಂಡ್ ಗಣೇಶ ವಿಗ್ರಹಕ್ಕೆ ಕೂಡ ಹೂವು ಇಡ್ತಾಯಿದ್ದೀನಿ. ಆ್ಯಂಡ್ ನೀವು ಈ ಪೂಜೆ ಮಾಡುವಾಗ ಕೆಂಪು ವಸ್ತ್ರ ಧರಿಸಿ ಪೂಜೆ ಮಾಡಿದ್ರೇ ಒಳ್ಳೆಯದು. ಗಣೇಶನಿಗೆ ಇಷ್ಟವಾದ ಕಲರು ಕೆಂಪು ಬಣ್ಣ ಅಂತ ಹೇಳ್ತೀವಿ. ಗಣೇಶನಿಗೆ ಇಷ್ಟವಾದ ಹೂವು ದಾಸವಾಳ ಹೂವು. ದಾಸವಾಳ ಇಲ್ಲ ಅಂದ್ರೂ ಯಾವುದಾದ್ರೂ ಕೆಂಪು ಹೂವು ಸಿಕ್ಕರೆ ನೀವು ಯೂಸ್ ಮಾಡ್ಬೋದು. ನಾನು ಗುಲಾಬಿ ಹೂವನ್ನ ಯೂಸ್ ಮಾಡ್ತಾಯಿದ್ದೀನಿ. ಸೊ ಈ ರೀತಿಯಾಗಿ 11 ಮಂಗಳವಾರ ನೀವೇನಾದರೂ ಪೂಜೆ ಮಾಡ್ತಾ ಇದ್ದೀರಾ ಅಂದರೆ ಆ ಟೈಮಲ್ಲಿ ನೀವು ನಾನ್ ವೆಜ್ ಬಿಡೋದು ತುಂಬ ಒಳ್ಳೆಯದು ಅಂತ ಹೇಳ್ತೀನಿ. ಸೊ ನೀವು 11 ಮಂಗಳವಾರ ಮುಗಿಯೋವರೆಗೂ ಕೂಡ ಈ ನಾನ್ ವೆಜ್ಜನ್ನು ಬಿಡಬೇಕು. ಆ್ಯಂಡ್ ಈ ಪೂಜೆ ಮಾಡುವಾಗ ನೀವು ಸಂಕಲ್ಪ ಮಾಡಿಕೊಂಡು ಅಡಿಕೆ ಬೆಟ್ಟ ತಗೊಂಡು 11 ರೂಪಾಯಿ ಕೈಯಲ್ಲಿ ಇಟ್ಕೊಂಡು ಸಂಕಲ್ಪ ಮಾಡ್ಕೊಬೇಕು. ಫಸ್ಟ್ ನಿಮ್ಮ ಮನೆ ದೇವ್ರನ್ನ ನೆನೆಸ್ಕೊಂಡು ಕುಲದೇವ್ರನ್ನ ನೆನೆಸ್ಕೊಂಡು ನೀವು ಸಂಕಲ್ಪ ಮಾಡಬೇಕು. ಸೊ ಈ ರೀತಿಯಾಗಿ ಸಂಕಲ್ಪ ಮಾಡಿದ ಮೇಲೆ ನೀವೇನು ಮಾಡಬೇಕಂದ್ರೆ ಹಣವನ್ನು ಕಟ್ಟಿಬಿಟ್ಟು ಅದನ್ನು ಕೂಡ ಪೂಜೆ ಮಾಡಬೇಕು. ಸೊ 11 ಮಂಗಳವಾರನೂ ನೀವು 11 ರೂಪಾಯಿ ತೊಗೊಬೇಕು. ಪ್ರತಿ ಮಂಗಳವಾರನೂ 11 ರೂಪಾಯಿ ತೊಗೊಂಡು ನೀವು ಆ ಹಣದಲ್ಲಿ ಒಂದೇ ಬಟ್ಟೆಯಲ್ಲಿ ಕಟ್ಕೊತಾ ಹೋಗ್ಬೋದು. ಕೊನೆಯಲ್ಲಿ ಅದನ್ನು ನೀವು ಗಣೇಶ ದೇವಸ್ಥಾನಕ್ಕೆ ಕೊಡಬೇಕು. ಸೊ ನೀವು ಇವಾಗ ಅಕ್ಕಿನ ಏನು ಯೂಸ್ ಮಾಡಿರ್ತೀರಲ್ಲ, ಈ ಅಕ್ಕಿನ ನೀವು ಒಂದು ಲಾಸ್ಟ್ ತನಕ ಇಟ್ಕೊಂಡು ಗಣೇಶ ದೇವಸ್ಥಾನಕ್ಕೆ ಅಕ್ಕಿಯನ್ನು ಕೊಟ್ಟು ಪ್ರಸಾದ ಮಾಡಿಸ್ಬೋದು. ಇಲ್ಲ ಮನೆಯಲ್ಲೇ ಪಾಯಸ ಮಾಡಿ ಆ ಅಕ್ಕಿ ಪಾಯಸ ಏನು ಮಾಡಿರ್ತೀರೋ ಅದನ್ನು ವೇಸ್ಟ್ ಮಾಡಬಾರ್ದು. ಸೊ ಯಾರು ಇರ್ತಾರೆ ಅವರಿಗೆ ನೀವು ಅದ ಪ್ರಸಾದವನ್ನು ಹಂಚಿಬಿಡುವ, ನೀವು ಕೂಡ ಕುಡಿಬೋದು. ಸೊ ನಿಮ್ಮ ಮನೆಯವರಿಗೆಲ್ಲ ಪ್ರಸಾದ ಕೊಡೋದ್ರಿಂದ ಅವ್ರಿಗೂ ಕೂಡ ತುಂಬಾ ಒಳ್ಳೆಯದಾಗುತ್ತೆ. ಆ್ಯಂಡ್ ಇದಾದಮೇಲೆ ನೀವು ಇದಕ್ಕೆ ನೈವೇದ್ಯ ಅಂತ ನೀವು ಮಾಡಿ ಕೂಡ ಇಡ್ಬೋದು. ಅಥವಾ ಏನೂ ಮಾಡೋಕ್ಕಾಗಲ್ಲ ಅಂದರೆ ನೀವು ನೀರು ಕೂಡ ಇಟ್ಟು ಪೂಜೆ ಮಾಡ್ಬೋದು. ಆ್ಯಂಡ್ ನಾನು ಇವಾಗ ಕಡಲೆ ಕಾಯಿ ಮತ್ತು ಬೆಲ್ಲ ತೊಗೊಂಡಿದ್ದೀನಿ. ಸೊ ಅದನ್ನು ಇಡ್ಬೋದು. ಆ್ಯಂಡ್ ಹಣ್ಣುಗಳನ್ನು ಇಟ್ಟು ನೀವು ನೈವೇದ್ಯವನ್ನು ಇಡ್ಬೋದು. ಸೊ ಹಣ್ಣುಗಳನ್ನು ಇಟ್ಟು ನೈವೇದ್ಯ ಇಡ್ಬೋದು ಮತ್ತು ಇದು ಕಾಯಿ ಇಡ್ಬೋದು. ಸೊ ಇಷ್ಟೆಲ್ಲ ನೀವು ಗಣೇಶನಿಗೆ ಅಕ್ಷತೆ, ಗರ್ಕೆ, ಗಂಧ, ಹೂವು ಎಲ್ಲ ಹಾಕಿದ ಮೇಲೆ ಸೊ ಈ ರೀತಿಯಾಗಿ ಅಕ್ಷತೆ ಮತ್ತು ಅಡಿಕೆ ಬೆಟ್ಟ ಮತ್ತು 11 ರೂಪಾಯಿ ನೀವು ಏನು ತೊಗೊಂಡಿದ್ದೀರಾ ಅದನ್ನು ನೀವು ಕೈಯಲ್ಲಿ ಇಟ್ಕೊಂಡು ಆವಾಗಲೇ ನಾನು ಹೇಳಿದಾಗೆ ಮೊದಲು ಕುಲದೇವ್ರನ್ನ ನೀವು ಯಾವುದೇ ವ್ರತ ಮಾಡಿ ಯಾವುದೇ ಪೂಜೆ ಮಾಡಿ ಫಸ್ಟು ನೀವು ನಿಮ್ಮ ಮನೆ ದೇವ್ರನ್ನ ನೆನೆಸ್ಕೊಂಡು ಪೂಜೆ ಮಾಡಿದರೆ ತುಂಬಾ ಒಳ್ಳೆಯದಾಗತ್ತೆ. ಸೊ ಇವಾಗ ನಾನು ಕೂಡ ಸಂಕಲ್ಪ ಮಾಡಿಕೊಂಡು ಪೂಜೆ ಮಾಡ್ತಾಯಿದ್ದೀನಿ. ಈ ರೀತಿಯಾಗಿ ನೀವು ಸಂಕಲ್ಪ ಮಾಡ್ಕೊಬೇಕಾದ್ರೆ ಗಣೇಶಂದು 11 ನೇಮಗಳನ್ನ ಹೇಳ್ತಾ ಅಥವಾ ಕೇಳ್ತಾ ಮಾಡ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ಸೊ ಆ ರೀತಿಯಾಗಿ ಮಾಡಿದ ಮೇಲೆ ನೀವು ಇದನ್ನು ಒಂದು ಈ ಥರ ಒಂದು ಬಿಳಿ ಬಟ್ಟೆಗೆ ಅರಿಶಿನ ಹಚ್ಚಿಬಿಟ್ಟು ಅರಿಶಿನ ಕುಂಕುಮ ಹಚ್ಚಿಬಿಟ್ಟು ಅದಕ್ಕೆ ನೀವು ಅದನ್ನು ಕಟ್ಟಿ ಇಡ್ಬೋದು. ಸೊ ಇವಾಗ ನಾನು ಕೂಡ ಹಾಗೆ ಮಾಡ್ತಾಯಿದ್ದೇನೆ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು. ಸೊ ಒಂದು ಬಿಳಿ ಬಟ್ಟೆನ ಒದ್ದೆ ಮಾಡ್ಕೊಂಡು ಅರಿಶಿನ ಹಾಕಿ ಇಟ್ಟು ಅದನ್ನು ನೀವು ಆರಿಸ್ಬಿಟ್ಟು ನೀವೇನು ಸಂಕಲ್ಪ ಮಾಡಿಕೊಂಡು 11 ರೂಪಾಯಿ ಇಟ್ಟಿದ್ದೀರಾ ಅದನ್ನು ಎಲ್ಲಿಡಬೇಕು. ಮತ್ತು ಪ್ರತಿ ವಾರ 11 ರೂಪಾಯಿಗಳನ್ನು ನೀವು ಏನು ಸಂಕಲ್ಪ ಮಾಡ್ಕೊತೀರಾ ಅದನ್ನು ಇದೇ ಬಟ್ಟೆಯಲ್ಲಿ ತೆಗೆದುಬಿಟ್ಟು ಕಟ್ಟಿಬಿಟ್ಟು ಇಡಬೇಕು. ನೀವು ಸಂಕಲ್ಪ ಮಾಡಿ ಈ ರೀತಿಯಾಗಿ ಇಡೋ ಒಂದು ಹಣವನ್ನು ನೀವು ಏನು ಅಡಿಕೆ ಬೆಟ್ಟ ಮತ್ತು ಅಕ್ಷತೆ ಮತ್ತು 11 ರೂಪಾಯಿ ತೊಗೊಂಡಿದ್ದೀರಾ ಅದನ್ನು ನೀವು ಎಲ್ಲಿ ಹಾಕ್ತೀರಲ್ಲ ಕಟ್ತೀರ ಅಲ್ವಾ, ಅದು ಆ್ಯಕ್ಚುಲಿ 11 ರೂಪಾಯಿನ ಅಲ್ಲಿಡ್ತೀರ. ಅಕ್ಷತೆಯನ್ನು ನೀವು ಈ ರೀತಿ ನೀರಲ್ಲಿ ಈ ರೀತಿ ಒಂದು ಪ್ಲೇಟ್ ತೊಗೊಂಡು ನೀರಲ್ಲಿ ಈ ರೀತಿ ತೊಳಿಬೇಕು. ನೀವು ಸಂಕಲ್ಪ ಮಾಡಿದ ಮೇಲೆ ಅಕ್ಷತೆಯನ್ನು ನೀರಲ್ಲಿ ಬಿಡಬೇಕು ಅಂತ ಹೇಳ್ತಾರೆ. ಸೊ ಅದನ್ನು ಕೂಡ ನೀವು ಮಾಡಬೇಕು. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಈ ರೀತಿಯಾಗಿ ಒಂದು ಬಟ್ಲು ತೊಗೊಂಡು ನೀರಿಗೆ ಹಾಕಿ ಅದನ್ನು ನೀವು ಆಮೇಲೆ ತುಳಸಿ ಹತ್ರ ಹಾಕ್ಬೋದು. ಸೊ ಈ ರೀತಿಯಾಗಿ ಸಂಕಲ್ಪ ಮಾಡಿಕೊಂಡು ಪೂಜೆ ಮಾಡೋದು ತುಂಬಾ ಒಳ್ಳೆಯದಂತ ಹೇಳ್ತಾರೆ. ಸೊ ಗಣೇಶ ವ್ರತ ಮಾಡೋದ್ರಿಂದ ನಿಜವಾಗ್ಲೂ ತುಂಬಾ ಒಳ್ಳೆಯದಾಗಿದೆ. ನಾನು ಎಷ್ಟೋ ಜನನ ಕೇಳಿದ್ದೀನಿ, ಅವರು ಕೂಡ ಒಳ್ಳೆಯದಾಗಿದೆ ಅಂತ ಹೇಳಿದ್ದಾರೆ. ನನಗೂ ಕೂಡ ಪರ್ಸ್ನಲಾಗಿ ಒಳ್ಳೆಯದಾಗಿದೆ. ಸೊ ನೀವು ಈ ವ್ರತ ಮಾಡುವಾಗ ನಾನ್ ವೆಜ್ ಬಿಡೋದು ಒಳ್ಳೆಯದು. ಆ್ಯಂಡ್ ಯಾವುದಾದ್ರೂ ಸೂತಕ ಬಂದರೆ ಮಧ್ಯದಲ್ಲಿ 11 ದಿನ ನೀವು ಬಿಟ್ಟು ಆಮೇಲೆ ನೀವು ಇದನ್ನು ಕಂಟಿನ್ಯೂ ಮಾಡ್ಬೋದು. ನೀವು ಏನಾದರೂ ಮುಟ್ಟಾಗಿದ್ದೀರಾ ಅಂದರೆ ಅಥವಾ ಪೀರಿಯಡ್ಸ್ ಆಗಿದ್ದೀರಾ ಅಂತ ಅಂದರೆ ಆವಾಗ ನೀವು 5 ದಿನ ಬಿಟ್ಟು ಪೂಜೆ ಮಾಡಬೇಕು. ಮುಟ್ಟಾಗಿದ್ದಾಗ ಸೂತಕ ಇದ್ದಾಗ ನೀವು ಪೂಜೆ ಮಾಡೋದ್ರಿಂದ ಯಾವುದೇ ರೀತಿ ಫಲ ಸಿಗಲ್ಲ. ಹಾಗಾಗಿ ಮುಟ್ಟಾಗಿದ್ದರೆ ಅಥವಾ ಯಾವುದಾದ್ರೂ ಸೂತಕ ಬಂದರೆ ಅದು ಮುಗಿದ ಮೇಲೆ ನೀವು ಪೂಜೆನ ಕಂಟಿನ್ಯೂ ಮಾಡ್ಬೋದು. ಆ್ಯಂಡ್ ಇವಾಗ ನೀವು ಆಲ್ರೆಡಿ 3 ವಾರ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀರಾ. 1 ವಾರ ಮಾತ್ರ ಮಾಡಿದರೆ ಅದು ಲೆಕ್ಕ ಬರಲ್ಲ.
2ನೇ ವಾರ ಬಿಟ್ಟು 3ನೇ ವಾರ ಸ್ಟಾರ್ಟ್ ಮಾಡಿದ್ದೀರಾ ಅಂದರೆ ಮಧ್ಯದಲ್ಲಿ ಈ ರೀತಿ ಸೂತಕ ಬಂದರೆ ನೀವು 4ನೇ ವಾರ ನೆಕ್ಸ್ಟ್ ಯಾವಾಗ ನಿಮಗೆ ಸೂತಕ ಮುಗಿಯುತ್ತೆ ಆವಾಗ 4ನೇ ವಾರವನ್ನು ಕಂಟಿನ್ಯೂ ಮಾಡ್ಬೋದು. ಬಟ್ ಆವಾಗ ನಿಮಗೆ ಏನಾದರೂ ನೀವು ಇನ್ನೂ 1 ವಾರ ಸ್ಟಾರ್ಟ್ ಮಾಡಿ 2ನೇ ವಾರಕ್ಕೆ ಸೂತಕ ಬಂತು ಅಂದರೆ ನೀವು 3ನೇ ವಾರನ ಕಂಟಿನ್ಯೂ ಮಾಡೋಕ್ಕಾಗಲ್ಲ, ಹೊಸ್ದಾಗಿ ಮತ್ತೆ ಸ್ಟಾರ್ಟ್ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಇದೆಲ್ಲ ನೀವು ಗಮನದಲ್ಲಿ ಇಟ್ಕೊಬೇಕು. ಸೊ ಸೂತಕ ಇದ್ದಾಗ ನೀವು ಪೂಜೆ ಮಾಡಿದ್ರೆ ಯಾವುದೇ ರೀತಿ ಫಲ ಸಿಗಲ್ಲ. ಆ್ಯಂಡ್ ನೀವು ಪೂಜೆ ಮಾಡುವಾಗ ನಿಮ್ಮ ಕುಲದೇವ್ರನ್ನ ನೆನೆಸ್ಕೊಳ್ದೇನೆ ನೀವು ಪೂಜೆ ಮಾಡಿದ್ರೂ ಯಾವುದೇ ರೀತಿ ಫಲ ಸಿಗಲ್ಲ. ಸೊ ಈ ರೀತಿಯಾಗಿ ಸಂಕಲ್ಪ ಮಾಡಿ ಫಲಹಾರವನ್ನು ಇಟ್ಟು ನೀವು ನೈವೇದ್ಯಕ್ಕೆ ನೀವು ಇಷ್ಟವಾದ ಗಣೇಶನಿಗೆ ಇಷ್ಟವಾದ ಕಡಲೆಕಾಯಿ ಉಳಿಸಿ ಕೂಡ ಮಾಡ್ಬೋದು. ಸೊ ನಾನು ಅದು ಕೂಡ ಮಾಡಿದ್ದೀನಿ. ಸೊ ನಾನು ಸ್ಟಾರ್ಟ್ ಮಾಡಿದ್ದು ಅಂಗಾರಕ ಚತುರ್ಥಿ ದಿನ. ಸೊ ಅಂಗಾರಕ ಚತುರ್ಥಿ ನಿಮಗೆಲ್ಲ ಗೊತ್ತೇ ಇದೆ, ಮಂಗಳವಾರ ಬರೋದು. ಅವತ್ತು ನಾನು ಈ ವ್ರತವನ್ನು ಸ್ಟಾರ್ಟ್ ಮಾಡಿದ್ರಿಂದ ಅವತ್ತು ನಾನು ಚಂದ್ರಂಗೂ ಕೂಡ ಪೂಜೆ ಮಾಡಿದ್ದೆ, ನೀವು ನೋಡ್ತಾ ಇರ್ಬೋದು. ಅದಾದಮೇಲೆ ನೀವು ಗಣೇಶನಿಗೆ ದೀಪಾರಾಧನೆ ಮಾಡಬೇಕು, ಕುಲದೇವರಿಗೂ ಕೂಡ ದೀಪಾರಾಧನೆ ಮಾಡಬೇಕು. ಆ್ಯಂಡ್ ನೀವು ಏನು ಸಂಕಲ್ಪ ಮಾಡಿ ಹಣವನ್ನು ಕಟ್ಟಿ ಇಟ್ಟಿದ್ದೀರಾ ಆ ಹಣಕ್ಕೂ ಕೂಡ ನೀವು ಪೂಜೆ ಮಾಡಬೇಕು. ಪ್ರತಿ ಮಂಗಳವಾರ ನೀವೇನು ಪೂಜೆ ಮಾಡ್ತೀರಾ ಆವಾಗೂ ಕೂಡ ಹಣಕ್ಕೆ ನೀವು ಮತ್ತೆ ಸಂಕಲ್ಪ ಮಾಡಿ 11 ರೂಪಾಯಿ ಆ್ಯಡ್ ಮಾಡಿ ಆವಾಗ ಕೂಡ ಪೂಜೆ ಮಾಡಬೇಕು. ಸೊ ನೀವು ಪ್ರತಿ ವಾರವೂ ಇದೇವನ್ನು ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಸೊ ನೀವೇನಿವಾಗ ಅಕ್ಕಿ ತೊಗೊಂಡಿದ್ದೀರಾ ಬಟ್ಟಲಲ್ಲಿ ಅದನ್ನು ಒಂದು ಕವರ್ಗೆ ಹಾಕಿ ಇಟ್ಕೊಳ್ಳಿ. ಲಾಸ್ಟ್ ಡೇ ನೀವು ಪ್ರಸಾದವನ್ನು ಮಾಡಿ ತಿನ್ನಬೇಕು. ಸೊ ಆ್ಯಂಡ್ ಆ ಒಂದು ಹಣವನ್ನು ನೀವು ಹತ್ರದಲ್ಲಿರುವಂಥ ಗಣೇಶ ದೇವಸ್ಥಾನಕ್ಕೆ ಅಥವಾ ನೀವು ಯಾವುದಾದ್ರೂ ಗಣೇಶ ದೇವಸ್ಥಾನಕ್ಕೆ ಕೊಡಬೇಕು ಅಂತ ಹರಕೆ ಕಟ್ಕೊಂಡಿದ್ರೆ ಆ ದೇವಸ್ಥಾನಕ್ಕೆ ಹೋಗಿ ಕೊಡಬೇಕು. ಅದಾದಮೇಲೆ ನೀವು ಪೂಜೆಯನ್ನು ಇವಾಗ ಏನು ನೀವು ಗಂಧದ ಕಡ್ಡಿಯಲ್ಲಿ ಇರ್ಬೋದು, ಕರ್ಪೂರದಲ್ಲಿ ಇರ್ಬೋದು, ಏನು ಪೂಜೆ ಮಾಡ್ತೀರಾ ಅದನ್ನು ಪೂಜೆ ಮಾಡಬೇಕು. ಸೊ ಧೂಪ, ದೀಪ, ನೈವೇದ್ಯ ಈ ರೀತಿಯಾಗಿ ಎಲ್ಲವನ್ನು ನೀವು ಪೂಜೆ ಮಾಡೋದ್ರಿಂದ ನಿಮಗೆ ತುಂಬಾ ಒಳ್ಳೆಯ ಫಲ ಸಿಗುತ್ತೆ. ನೀವು ಎಷ್ಟು ಭಕ್ತಿಯಿಂದ ಈ ವ್ರತವನ್ನು ಕೈಗೊಳ್ತೀರಾ ಅಷ್ಟು ಭಕ್ತಿಯಿಂದ ನಿಮಗೆ ದೇವರು ವರ ಕೊಡ್ತಾರೆ ಅಂತಲೇ ಹೇಳ್ಬೋದು. ಸೊ ಇನ್ ಕೇಸ್ ನೀವು ಏನೋ ಒಂದು ಸಂದರ್ಭ ಬಂತು, ನೀವು ಊರಿಗೆ ಹೋಗ್ತಾ ಇದ್ದೀರಾ ಅಂದರೆ ಅಲ್ಲೂ ಕೂಡ ನೀವು ಈ ವ್ರತವನ್ನು ಕಂಟಿನ್ಯೂ ಮಾಡ್ಬೋದು. ಅಲ್ಲಿ ಯಾವುದಾದ್ರೂ ಫೋಟೋ ಇದ್ದರೆ ಅಲ್ಲಿ ಫೋಟೋ ಇಟ್ಟು ಇದೇ ಸೇಮ್ ಪ್ರೊಸೀಜರ್ನ ನೀವು ಮಾಡೋದ್ರಿಂದ ನಿಮಗೆ ಯಾವುದೇ ರೀತಿಯ ವ್ರತ ಭಂಗ ಆಗೋದಿಲ್ಲ. ಸೊ ಎಮರ್ಜೆನ್ಸಿ ಏನೋ ನೀವು ಹೊರಗಡೆ ಹೋಗಲೇಬೇಕು ಅಂತ ಇದೆ, ಸೊ ನೀವು ಹೋಗಿದ್ದೀರಾ ಅಂದರೆ ಅಲ್ಲೇ ನೀವು ಮಂಗಳವಾರ ದಿನ ಪೂಜೆನ ಮಾಡ್ಬೋದು. ಸೂತಕ ದಿನ ಬಿಟ್ಟು ಬೇರೆ ಎಲ್ಲಾದರೂ ಇದ್ರೂ ನೀವು ಈ ವ್ರತವನ್ನು ಕಂಟಿನ್ಯೂ ಮಾಡ್ಬೋದು, ಯಾವುದೇ ರೀತಿ ತೊಂದರೆ ಇಲ್ಲ. ಸಂದಿಗ್ಧ ಪರಿಸ್ಥಿತಿಗಳಲ್ಲಿ ನೀವು ಈ ರೀತಿಯಾಗಿ ಮಾಡ್ಬೋದು. ಸೊ ಈ ರೀತಿಯಾಗಿ ನಮ್ಮ ಗಣೇಶ ವ್ರತವನ್ನು ಮಾಡೋದ್ರಿಂದ ಗಣೇಶ ನಿಜವಾಗ್ಲೂ ಒಲಿದು ಬರ್ತಾನೆ. ಸೊ ಏನೇ ವಿಘ್ನಗಳಿದ್ರೂ ವಿಘ್ನೇಶ್ವರ ಅದನ್ನು ದೂರ ಮಾಡೇ ಮಾಡ್ತಾನೆ. ನಾನು ಪರ್ಸ್ನಲಾಗಿ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ನಾನು ಗಣೇಶ ವ್ರತವನ್ನು ಮಾಡಿದ ಮೇಲೆ ನಿಜವಾಗ್ಲೂ ನನ್ನ ಜೀವನದಲ್ಲಿ ತುಂಬಾ ಒಳ್ಳೆಯದಾಗಿದೆ. ಸೊ ನಿಮಗೆ ಎಲ್ಲ ರೀತಿಯಾಗಿ ಒಳ್ಳೆಯದಾಗತ್ತೆ. ಆಯುಷ್ಯ, ಆರೋಗ್ಯ, ಸಂಪತ್ತು, ವಿದ್ಯೆ, ಕೆಲಸ, ಉದ್ಯೋಗ ಏನೇ ಇರ್ಬೋದು ಎಲ್ಲ ಕೂಡ ನಿಮಗೆ ಸಿಗುತ್ತೆ. ಸೊ ನೀವು ಭಕ್ತಿಯಿಂದ ನೀವು ಸಂಕಲ್ಪ ಮಾಡ್ಕೊಬೇಕಾದ್ರೆ ಒಂದಷ್ಟು 4-5 ವಿಷಯಗಳನ್ನು ಮಾಡ್ಕೊಬೇಡಿ. ಯಾವುದಾದ್ರೂ ಒಂದು ವಿಷಯ ನಿಮಗೆ ಇದು ಆಗಲೇಬೇಕು ಅಂತ ಇರೋದನ್ನ ಸಂಕಲ್ಪ ಮಾಡಿ ನೀವು ಪೂಜೆ ಮಾಡೋದ್ರಿಂದ ನಿಜವಾಗ್ಲೂ ತುಂಬಾ ಒಳ್ಳೆಯದಾಗತ್ತೆ. ಸೊ ಈ ರೀತಿಯಾಗಿ ಪೂಜೆ ಎಲ್ಲ ಆದಮೇಲೆ ನೈವೇದ್ಯ ಮತ್ತು ಇದಕ್ಕೆ ಧೂಪ, ದೀಪ ಎಲ್ಲದಿಂದ ಪೂಜೆ ಮಾಡಿ ತುಂಬಾ ನಿಮಗೆ ಒಳ್ಳೆಯದಾಗತ್ತೆ. ಸೊ ಗಣೇಶ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ. ಸೊ ಈ ವಿಡಿಯೋನಿಂದ ನಿಮಗೆ ಉಪಯೋಗ ಅನಿಸಿದರೆ ವಿಡಿಯೋನ ನೋಡಿ ಮತ್ತಷ್ಟು ಜನರಿಗೆ ಶೇರ್ ಮಾಡಿ. ಆ್ಯಂಡ್ ಯಾವುದಾದ್ರೂ ವಿಷಯದಲ್ಲಿ ನಿಮಗೆ ಡೌಟ್ ಇದ್ದರೆ ನೀವು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ, ನಾನು ಅದನ್ನು ಕ್ಲಿಯರ್ ಮಾಡಿಕೊಡ್ತೀನಿ. ಈ ವ್ರತ ಮಾಡೋದ್ರಿಂದ ನಿಮಗೆ ತುಂಬಾ ಒಳ್ಳೆಯದಾಗುತ್ತೆ. ಅದರಲ್ಲೂ ಉದ್ಯೋಗ ಸಿಗ್ತಾ ಇಲ್ಲ, ನಿರುದ್ಯೋಗದಿಂದ ಇದೆ ಅಂದರೆ ಈ ವ್ರತವನ್ನು ಮಾಡಿ ನಿಜವಾಗ್ಲೂ ತುಂಬ ಒಳ್ಳೆಯದಾಗುತ್ತೆ. ಗಣೇಶ ನಿಮ್ಮೆಲ್ಲರಿಗೂ ಒಳ್ಳೆಯದ ಮಾಡಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ. ಓಂ ಗಂ ಗಣಪತಾಯ ನಮಃ.